ಭೀಮನ ಅಮಾವಾಸ್ಯೆ. ಇವತ್ತು ಭೀಮನ ಅಮಾವಾಸ್ಯೆಗೆ ಈ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದೀನಿ. ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಹುಳಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹುಳಿಯನ್ನ ಮಾಡೋಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ, ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಕೊಂಡೆ. ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹಾಕೊಂಡು ಹುರ್ಕೊಂಡು ಎತ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಇಷ್ಟನ್ನು ಹಾಕೊಂಡು ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದಾದ್ಮೇಲೆ ಜಜ್ಜಿದಂತಹ ಹುಳಿ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕೊಂಡು ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದಾದ್ಮೇಲೆ ಕಿವುಚಿಟ್ಟಿದಂತಹ ಹುಣಸೆ ಹಣ್ಣಿನ ರಸನ್ನು ಕೂಡ ಹಾಕೊಳ್ಳೋಣ. ಜಾಸ್ತಿ ಹಾಕೋಬೇಕಾಗತ್ತೆ. ಇದಕ್ಕೆ ಸಾಂಬಾರ್ ಪೌಡರು, ಅರಿಶಿನ ಪುಡಿ, ಉಪ್ಪು ಮತ್ತೆ ರುಚಿಗೆ ಬೆಲ್ಲ ಕೂಡ ಹಾಕೋಬೇಕಾಗುತ್ತೆ. ಯಾಕೆಂದ್ರೆ ಖಾರ ಪುಡಿ ಹಾಕೊಂಡಿರ್ತೀವಲ್ಲ, ಸ್ವಲ್ಪ ಖಾರ ಉಳಿಯುತ್ತಲ್ಲ, ಇದು ಒಂಥರ ಹುಳಿ ಅನ್ನಕ್ಕೆ ತುಂಬಾನೇ ಟೇಸ್ಟಿ ಕೊಡುತ್ತೆ. ಮೈನ್ ಇದಕ್ಕೆ ಬೇಕಾಗಿರೋದೇ ಬೆಲ್ಲ, ಹುಣಸೆಹಣ್ಣು. ಕೇವಲ 5 ನಿಮಿಷದಲ್ಲಿ ಇದು ಪಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಅನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗಂತೂ ಹುಳಿ ಖಾರ ಮತ್ತೆ ಸ್ವೀಟ್ ಕೂಡ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹುಳಿ ಅನ್ನ ಅಂತ ಹೇಳ್ತಾರೆ. ಈಗ ಮಗಳಿಗೆ ಟಿಫನ್ ರೆಡಿ ಮಾಡಿ ಕೊಟ್ಟಾಯ್ತು. ಮಗಳಿಗೆ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಬಿಡ್ಬೇಕು. ಯಾಕಂದರೆ ಅವಳಿಗೆ ಸ್ಕೂಲು 8:30 ಸ್ಟಾರ್ಟ್ ಆಗೋದ್ರಿಂದ 7 ಗಂಟೆಗೆಲ್ಲ ಕೊಟ್ಬಿಟ್ರೆ 8 to 15 ಮನೆಯಿಂದ ಆಚೆ ಹೊಡ್ತಾಳೆ. ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಹಣ್ಣನ್ನು ಕೂಡ ಎತ್ತಿಟ್ಟೆ. ಅವಳದು ಕ್ರಾಫ್ಟ್ ಇತ್ತು. ಆ ಕ್ರಾಫ್ಟ್ ಕೂಡ ಅವ್ರ ಅಪ್ಪ ರಾತ್ರಿ 1 ಗಂಟೆವರೆಗೂ ಕುತ್ಕೊಂಡು ಮಾಡಿದ್ದಾರೆ. ಸ್ಕೂಲಲ್ಲಿ ಅಂತೂ ವೀಕ್ಲಿ 2 times ಆದ್ರೂ ಆಯ್ತು ಕ್ರಾಫ್ಟ್ ಕೊಡ್ತಾನೆ ಇರ್ತಾರೆ. ಮಾಡಿ ನಮ್ಗಂತೂ ಬೇಜಾರಾಗೋಗ್ಬಿಡುತ್ತೆ. ಮಾಡೋದಕ್ಕೆ ನಾವು ಇಷ್ಟೊಂದು ಬೇಜಾರಾಗ್ತೀವಿ. ನೆಕ್ಸ್ಟ್ ಅಪ್ಪು ಬೇರೆ ಬರ್ತಾನೆ. ಅಪ್ಪು ಬಂದ್ಮೇಲಂತೂ ಇನ್ನೂ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ. ಅವರಪ್ಪ ಅಂತ ಪಾಪ ನೈಟ್ 1 ಗಂಟೆವರೆಗೂ ಕುತ್ಕೊಂಡು ಮಾಡಿದ್ದಾರೆ. ಎಲ್ಲ ಓದ್ಬೇಕಾದ್ರೆ ಸ್ಕೂಲಲ್ಲೇ ಕೂರಿಸ್ಕೊಂಡೆಲ್ಲ ಕ್ರಾಫ್ಟ್ ಮಾಡ್ತಾ ಇದ್ವು. ಯಾಕೆ ಅಂತಂದ್ರೆ ಎಲ್ಲಾನು ಹೇಳ್ತಾ ಇದ್ರು ಐಟಮ್ಸ್ ಇದನ್ನ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನಾವು ತಗೊಂಡು ಹೋಗ್ತಾ ಇದ್ವು. ಟೀಚರ್ ಹೇಳ್ಕೊಡ್ತಾ ಇದ್ರೆ ನಾವಂತೂ ತುಂಬಾ ಖುಷಿಯಾಗಿ ಅದನ್ನ ಸಬ್ಮಿಟ್ ಮಾಡ್ತಾ ಇದ್ವು. ಹೇಳ್ಕೊಟ್ಟಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ವು. ಆ ಒಂದು ತರಲೆ ಆಟಗಳು ಇವಾಗಿನ ಮಕ್ಕಳಲ್ಲಿ ಇಲ್ಲ. ಅಲ್ಲಿ ಹೇಳ್ಬೇಕಂತಂದ್ರೆ ಇವಾಗಿನ ಎಜುಕೇಶನ್ಗಿಂತ ಅವಾಗಿನ ಎಜುಕೇಶನ್ ಚೆನ್ನಾಗಿತ್ತು. ಯಾಕೆ ಅಂತಂದ್ರೆ ಆಟ ಜಾಸ್ತಿ ಇತ್ತು, ಓದು ಮಾತ್ರ ಕಮ್ಮಿ ಇತ್ತು. ಕಮ್ಮಿ ಇದ್ರೂ ಕೂಡ ನಾವು ತುಂಬಾ ಚೆನ್ನಾಗಿ ಓದ್ತಾ ಇದ್ವಿ. ಅದು ಕೂಡ ಒಳ್ಳೆ ಸ್ಕೋರ್ ಬರ್ತಾ ಇತ್ತು. ಬಟ್ ಇವಾಗಿನ ಕಾಲದಲ್ಲಿ ಹಾಗಾಗಿಲ್ಲ. ಆಟ ಕಮ್ಮಿ ಆಗಿದೆ, ಎಜುಕೇಶನ್ ಜಾಸ್ತಿ ಆಗಿದೆ. ಆದ್ರೂ ಕೂಡ ಸ್ಕೋರ್ ಮಾತ್ರ ಹಿಂದೆನೇ ಇದೆ. ಅಲ್ಲಿ ಒಬ್ರು ರ್ಯಾಂಕ್ ಬರ್ತಿದ್ರು. ಇವಾಗ ಹಂಗಲ್ಲ, ಹೇರಾಗಿ 10-30 ಜನ ರ್ಯಾಂಕ್ಗಳು ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಜುಕೇಶನ್ ಯಾವ ತರ ಇದೆ ಅಂದ್ರೆ ಮಕ್ಕಳಿಗೆ ಹೆಲ್ತ್ಗಿನ ಎಜುಕೇಶನ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ಕಡೆಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಹೆಲ್ತ್ ಕೂಡ ನೋಡ್ಕೋಬೇಕು, ಹಾಗೆ ಎಜುಕೇಶನ್ ಕೂಡ ನೋಡ್ಕೋಬೇಕು. ಮೈನ್ ಮಕ್ಕಳಿಗೆ ಇವಾಗಿನಲ್ಲಿ ಎಜುಕೇಶನ್ ಜಾಸ್ತಿ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ. ಕೊಡಬೇಕು, ಆದ್ರೆ ಅವ್ರ ಹೆಲ್ತ್ಗೂ ಕೂಡ ಹಾಳಾಗೋ ತರ ನೋಡ್ಕೋಬೇಕು. ಸೊ ಇದೆಲ್ಲ ಮುಗಿದಾದ್ಮೇಲೆ ನಂದು ಕೂಡ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಕಾಫಿ ಲವರ್ ಅಂತಾನೆ ಹೇಳ್ಬೋದು ಒಂದ್ ಲೆಕ್ಕದಲ್ಲಿ. ನಾನು ಮುಂಚೆ ಎಲ್ಲ ಕಾಫಿ ಅಡ್ರೆನ್ಸ್ ಕೂಡ ಹಾಕ್ತಾ ಇರ್ಲಿಲ್ಲ. ಹುಟ್ಟಿದ್ರು ಕೂಡ ನಾನು ಕಾಫಿ ಕುಡಿತಾ ಇರಲಿಲ್ಲ. ಆದ್ರೆ ಅಪ್ಪು ಹುಟ್ಟಿದ್ಮೇಲಂತೂ ಅದೇನ್ ಮಾಡೋದ್ನೋ ಗೊತ್ತಿಲ್ಲ ಜಾದು. ಅವನು ಹುಟ್ಟಿದ್ಮೇಲಂತೂ ಕಾಫಿ ಲವರೇ ಆಗೋಗ್ಬಿಟ್ಟೆ. ಜೊತೆಗೆ ಮಗನು ಕೂಡ ಹಾಲು ಕುಡಿಯೋ ಅಂತಂದ್ರೆ ಹಾಲು ಕುಡಿಯಲ್ಲ, ನಾನು ಕಾಫಿ ಕುಡಿತೀನಿ ಅಂತಾನೆ. ಅದಕ್ಕೋಸ್ಕರ ಅವನಿಗೆ ನಾಟಿ ಬೆಲ್ಲ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಇದ್ರಲ್ಲಿ ಕಾಫಿ ಇದೆ ತಗೊಳ್ಳೋ ಅಂತ ಅಂದ್ಬಿಟ್ಟು. ಇವತ್ತು ಮಗನಿಗೂ ಕೂಡ ಕಾಫಿ ಮಾಡ್ಕೊಂಡ್ ಬಂದಿದ್ದೇನೆ. ಯಾಕೆಂದ್ರೆ ದಿನ ಹಾಲು ಕೊಡ್ತಾ ಇರ್ತೀನಿ. ಇವತ್ತು ತುಂಬಾ ಥಂಡಿ ಇರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದ ಬಾಡಿ ಸ್ವಲ್ಪ ಹೀಟ್ ಆಗಿರ್ಲಿ ಅಂದ್ಬಿಟ್ಟು ಅವನಿಗೂ ಕೂಡ ಇವತ್ತು ಕಾಫಿ ಮಾಡ್ಕೊಂಡ್ ಕೊಡ್ತಾ ಇದ್ದೀನಿ. ಅವನಿಗಂತೂ ಇವತ್ತು ತುಂಬಾನೇ ಖುಷಿಯಾಗಿದೆ.